ಮಾಡ್ತಾ ಇದ್ರು. ಈ ಪ್ಲಾಸ್ಟಿಕ್ನೆಲ್ಲ ಅವರು ಪೇಪರ್ ಅವನ್ಗೆ ಮಾರಿ ಹಣ ಸಂಪಾದನೆ ಮಾಡ್ತಿದ್ರು. ಅವರಿಬ್ರು ಒಂದು ಚಿಕ್ಕ ಜೋಪಡಿಯಲ್ಲಿ ವಾಸ ಇದ್ರು. ಚಿನ್ನು ದೊಡ್ಡವನಾಗ್ತಾ ಇದ್ದ ಹಾಗೆ ಈ ಕಚಡ ಎತ್ತೋ ಕೆಲ್ಸ ಅವನ್ಗಿಷ್ಟ ಆಗ್ತಿರ್ಲಿಲ್ಲ. ಅಮ್ಮ, ನಾನು ಬೇರೆ ಏನಾದ್ರು ಕೆಲಸ ಮಾಡ್ತೀನಿ. ಡೈಲಿ ಈ ರೀತಿ ಕಸದಲ್ಲಿ ಕೆಲಸ ಮಾಡೋದು ನಂಗೆ ಒಂಥರ ಇದೆ ಅಮ್ಮ. ನನ್ಗೂ ಕೂಡ ಇಷ್ಟ ಆಗಲ್ಲ ಮಗ್ನೆ. ಆದ್ರೆ ನಿಮ್ ತಂದೆ ಹೋದ್ಮೇಲೆ ನನಗ್ ಬೇರೆ ಯಾವ್ದೋ ಕೆಲ್ಸ ಗೊತ್ತಾಗ್ಲಿಲ್ವಲ್ಲ, ಅದಕ್ಕೆ ಬೇರೆ ಏನೂ ಮಾಡಕ್ಕಾಗ್ದೆ ಇದನ್ನೇ ಮಾಡ್ದೆ. ನಾನು ಸಂತೆಯಲ್ಲಿ ಒಂದು ಅಂಗಡಿಯಲ್ಲಿ ಮಾತಾಡ್ದೆ. ಅವ್ರಿಗೆ ಗೂಡ್ಸ್ ತರೋದಕ್ಕೆ ಒಂದು ಆಳ್ ಬೇಕಂತೆ. ತಿಂಗಳಿಗೆ 3,000 ಸಂಬಳ. ಇದಂತೂ ತುಂಬಾ ಒಳ್ಳೇದಾಯ್ತು. ನೀನ್ ಇಷ್ಟೊಂದ್ ಸಂಪಾದನೆ ಮಾಡಿದ್ರೆ ನಾವು ಪ್ಲಾಸ್ಟಿಕ್ ಎಲ್ಲ ಹುಡ್ಕೋದೇ ಬೇಡ. ಆಮೇಲೆ ನಾವು ಈ ಚಿಕ್ಕ ಜೋಪಡಿಯಲ್ಲಿರೋದು ಕೂಡ ಬೇಡ. ಬೇರೆ ಎಲ್ಲಾದ್ರೂ ಒಳ್ಳೆ ಮನೇಲಿರೋಣ. ಹೌದಮ್ಮ, ನಾಳೆನೆ ನಾನು ಅಲ್ಲಿ ಕೆಲ್ಸಕ್ಕೆ ಹೋಗ್ತೀನಿ. ಸರಿ ಚಿನ್ನು. ಚಿನ್ನು ಒಳ್ಳೆ ಕೆಲ್ಸ ಹುಡುಕೊಂಡಿದ್ದ. ಅವನು ಇರೋ ಪರಿಸ್ಥಿತಿನ ಬದಲ್ಸಕ್ ನೋಡ್ತಿದ್ದ. ಮಾರನೇ ದಿನ ಚಿನ್ನು ಅಂಗಡಿಯಲ್ಲಿ ಕೆಲ್ಸಕ್ ಹೋದ. ಅವನು ಅಂಗಡಿಯಲ್ಲಿ ಸಾಮಾನ್ ತಗೊಂಡು ಮನೆ ಮನೆಗ್ ಹಂಚ್ತಿದ್ದ. ಕೆಲವು ಜನ ಅವನಿಗೆ ಬಕ್ಷಿಸ್ ಕೂಡ ಕೊಡ್ತಿದ್ರು. ಆದ್ರೆ ಮೀನಾ ಈಗ್ಲೂ ಪ್ಲಾಸ್ಟಿಕ್ ಕಲೆಕ್ಷನ್ ಮಾಡ್ತಿದ್ಲು. ಎಷ್ಟೋ ದಿನದವರೆಗೂ ಹೀಗೆ ನಡೀತಿತ್ತು. ಚಿನ್ನು ಖುಷಿಯಾಗಿದ್ದ. ಅವನ್ಗೆ 3,000 ರೂಪಾಯಿ ಸಂಬಳ ಕೂಡ ಸಿಕ್ತಿತ್ತು. ಮತ್ತೆ ದಿನ 10 ರೂಪಾಯಿ ಇಲ್ಲ 20 ರೂಪಾಯಿ ಬಕ್ಷಿಸ್ ಸಿಕ್ತಿತ್ತು. 1 ತಿಂಗಳಾದ್ಮೇಲೆ ಚಿನ್ನುಗೆ 1 ತಿಂಗಳು ಸಂಬಳ ಸಿಕ್ತು. 3,000 ರೂಪಾಯಿ. ಆ ದುಡ್ಡನ್ನ ನೋಡಿ ಚಿನ್ನು ತುಂಬಾ ಖುಷಿಯಾದ. ದುಡ್ಡು ತಗೊಂಡು ಚಿನ್ನು ಓಡ್ಕೊಂಡ್ ಮನೆಗೆ ಹೋದ. ತಗೋಮ್ಮ, ನನ್ ಮೊದಲ ಸಂಬಳ. ಖುಷಿಯಾಗಿರು ಚಿನ್ನು. ಮೀನಾ ಕೂಡ ಬಹಳ ಖುಷಿಯಾಗಿದ್ಲು. ನಾಳೆಯಿಂದ ನೀನು ಪ್ಲಾಸ್ಟಿಕ್ ಹಾಕ್ಬೇಡ. ಇವತ್ತಿಂದ ನಿಂಗೋಸ್ಕರ ನಾ ಕೆಲಸ ಮಾಡ್ತೀನಿ. ನೀನು ಮನೆಯಲ್ಲಿ ರೆಸ್ಟ್ ತಗೋ. ಸರಿ, ಇಂಥ ಮಗ ಎಲ್ಲಾ ತಾಯಂದ್ರಿಗೂ ಸಿಗ್ಲಿ. ಮೀನಾ ಚಿನ್ನುಗೆ ಮುತ್ತು ಕೊಟ್ಲು. ನಿಧಾನವಾಗಿ ಅವರ ಪರಿಸ್ಥಿತಿಗಳು ಸರಿ ಹೋಗ್ತಿದ್ವು. ಚಿನ್ನು ದಿನ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ. ಮತ್ತೆ ಮೀನಾ ಮನೆ ಕೆಲ್ಸದಲ್ಲಿ ತೊಡಗಿದ್ಲು. ಒಂದಿನ ಚಿನ್ನು ಅವನ್ ತಾಯಿ ಹತ್ರ ಬಂದ. ಅಮ್ಮ, ನಾನು ಏನ್ ಯೋಚನೆ ಮಾಡ್ದಂದ್ರೆ ಈ ಮನೆಯನ್ನ ಬದಲಾಯಿಸೋಣ. ಬರೋ ತಿಂಗಳು ಮಳೆ ಸ್ಟಾರ್ಟ್ ಆಗುತ್ತೆ. ಎಲ್ಲ ಕಡೆ ನೀರು ಬರುತ್ತೆ. ಟೆರೆಸ್ ಎಲ್ಲ ಹೋಲಿದೆ. ಎಲ್ಲ ಮಳೆಗಾಲದಲ್ಲೂ ನಾವು ತುಂಬಾ ಕಷ್ಟಪಡ್ತಿದೀವಿ. ನನಗ್ ಗೊತ್ತಿದೆ ಚಿನ್ನು. ಆದ್ರೆ ನಮ್ಗೆ ಬೇರೆ ಯಾವ್ದು ದಾರಿ ಇಲ್ವಲ್ಲ. ನಿನ್ ಸಂಬಳ 3,000 ರೂಪಾಯಿ. ಅದ್ರಲ್ಲಿ ಈ ಜೋಪಡಿಗೆ 1,000 ಬಾಡ್ಗೆ ಹೋಗುತ್ತೆ. ಮತ್ತಿನ್ನೂ 2,000 ನಮ್ ಖರ್ಚಿಗಾಗತ್ತಲ್ಲ. ನಾವು ಇದಕ್ಕಿಂತ ಒಳ್ಳೆ ಮನೆ ಹುಡುಕಿದ್ರೆ ಬರೀ ಬಾಡ್ಗೆನೆ 2,000 ರೂಪಾಯಿ ಹೋಗ್ಬಿಡತ್ತೆ. ಆಗ ನಾವ್ ತಿನ್ನೋದೇನನ್ನ? ಚಿನ್ನುಗೆ ಅವನ್ ತಾಯಿ ಹೇಳಿದ್ದು ಗೊತ್ತಾಯ್ತು. ಆಮೇಲೆ ಅವ್ನ್ ಯೋಚನೆ ಮಾಡ್ತಿದ್ದ ಮತ್ತೆ ಅವನ್ ಇನ್ನೇನ್ ಮಾಡಬಹುದು ಅಂತ. ಎಲ್ಲ ದಿನ ನಾನು ಅಂಗಡಿಯಲ್ಲೇ ಇರ್ತೀನಿ. ಅದರಿಂದ ಬೇರೆ ಕೆಲಸವನ್ನ ನೋಡಕ್ಕಾಗ್ತಾ ಇಲ್ಲ. ನಾನೇನಾದ್ರೂ ಕೆಲ್ಸ ಮಾಡ್ಲಾ? ಇಲ್ಲಮ್ಮ, ನೀನು ಇವತ್ತಿನವರೆಗೂ ತುಂಬಾ ಕಷ್ಟಪಟ್ಬಿಟ್ಟೆ. ನೀನು ರೆಸ್ಟ್ ತಗೋ. ಯಾವ್ದಾದ್ರು ಒಂದ್ ಮಾರ್ಗ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ. ಒಳ್ಳೆ ಮನೆ ಸಿಗುತ್ತಮ್ಮ. ಅಲ್ಲಿ ನಾವು ಕಷ್ಟಪಡ್ದೆ ಇರ್ಬೋದಮ್ಮ. ಚಿನ್ನು ನಾವೆಲ್ಲಿರಬಹುದು ಅಂತ ಯೋಚನೆ ಮಾಡಕ್ ಶುರು ಮಾಡ್ತಾನೆ. ಯಾವ್ದಾದ್ರೂ ಬಾಡ್ಗೆ ಕಡಿಮೆ ಇರೋ ಮನೆ ಸಿಗ್ಬೇಕು ಅಂತ. ಮರುದಿನ ಚಿನ್ನು ಸ್ಕ್ರಾಪ್ ಡೀಲರ್ ಅಂಗಡಿ ಮುಂದೆ ಹೋಗ್ತಾ ಇದ್ದ. ಆಗ ಅವನು ಒಂದು ಡಬಲ್ ಡೆಕರ್ ಬಸ್ ನೋಡ್ತಾನೆ. ನಾನು ಫಿಲ್ಮಲ್ಲಿ ನೋಡಿದೀನಿ. ಬಸ್ಸನ್ನ ಮನೆ ರೀತಿ ಯೂಸ್ ಮಾಡ್ಕೋತಾರೆ. ನಾನು ಕೂಡ ಆ ರೀತಿ ಮಾಡಿದ್ರೆ ಡಬಲ್ ಡೆಕರ್ ಬಸ್ಸು ನಮ್ಮ ಮನೆಯಾಗೆ ಪರಿವರ್ತನೆ ಆಗುತ್ತೆ. ಹಾ, ಇದನ್ನೇ ಮನ್ಸಲ್ಲಿ ಇಟ್ಕೊಂಡು ಅವನು ಸ್ಕ್ರಾಪ್ ಡೀಲರ್ ಹತ್ರ ಹೋಗ್ತಾನೆ. ಅಣ್ಣ, ಆ ಡಬಲ್ ಡೆಕರ್ ಬಸ್ಸು ಎಷ್ಟಣ್ಣ? ಅದು ಬಸ್ ಅಲ್ಲಪ್ಪ, ಬಸ್ಸಿನ ಬಾಡಿ ಅಷ್ಟೇ. ಆದ್ರೆ ಅದರಲ್ಲಿ ಇಂಜಿನ್ ಇದೆ ಅಪ್ಪ. ನಂಗೆ ಆ ಬಸ್ನ ಬಾಡಿ ಮಾತ್ರ ಸಾಕು. ಇಂಜಿನ್ ಎಲ್ಲ ಬೇಡ. ಇಂಜಿನ್ ಇಲ್ದು ಈ ಬಸ್ಸನ್ನ ತಗೊಂಡು ಏನಪ್ಪ ಮಾಡ್ತೀಯಾ? ಸರಿ, ಅದೆಲ್ಲ ನಂಗೇಕೆ. ಈ ಬಸ್ನ ರೇಟು 10,000 ರೂಪಾಯಿ. ಸುಮಾರು ವರ್ಷದಿಂದ ಈ ಬಸ್ ಇಲ್ಲೇ ಇದೆ. ಆದ್ರಿಂದ ಒಂದು 5,000 ರೂಪಾಯಿಗೆ ನಾವು ಕೊಡ್ತೀನಿ. ಸರಿ ಅಣ್ಣ, ನಾನು ಹೋಗಿ ದುಡ್ಡು ತಗೊಂಡ್ಬರ್ತೀನಿ. ಹಾ, ಸರಿ ಹೋಗು. ಚಿನ್ನು ಓಡ್ಕೊಂಡು ಮನೆಗೆ ಹೋಗ್ತಾನೆ. ಅಮ್ಮ, ನಮ್ಗೆ ಹೊಸ ಮನೆ ಸಿಕ್ತು. ಎಲ್ಲಿ? ಡಬಲ್ ಡೆಕರ್ ಬಸ್ಸಲ್ಲಿ. ಏನು? ಹೌದಮ್ಮ, ನಾನು ನೋಡಿದೀನಿ. ಬಸ್ಸನ್ನ ಮನೆಯಾಗಿ ಪರಿವರ್ತನೆ ಮಾಡ್ತಾರೆ. ನಾವು ಹಾಗೆ ಇರೋಣ. ಚಿನ್ನು ಬಕ್ಷಿಸಲ್ ಸಿಕ್ಕಿದ ಎಲ್ಲ ಹಣನ ಹೊರತೆಗ್ದ. ಮತ್ತದನ್ನ ಎಣ್ಸಕ್ ಶುರು ಮಾಡ್ದ. ನಮ್ಮ ಹತ್ರ 4,000 ಮಾತ್ರ ಇದೆ. ಆದ್ರೆ ಆ ಡಬಲ್ ಡೆಕರ್ ಬಸ್ಸು 5,000. ಆಗ ಮೀನಾ ಅವಳ ಡಬ್ಬದಿಂದ 1,000 ರೂಪಾಯಿ ತೆಗೆದು ಅವನು ಕೊಡ್ತಾಳೆ. ಈ ದುಡ್ಡನ್ನ ನಾನು ಉಳ್ಸಿದೀನಿ. ಅಪ್ಪ, 5,000 ಆಯ್ತು. ಆ ಬಸ್ನ ಆಲ್ಟರ್ ಮಾಡೋದಕ್ಕೆ ನಮಗೆ ದುಡ್ಡು ಬೇಕಾಗುತ್ತೆ. ಹೌದಲ್ಲ ಅಮ್ಮ? ನೀನ್ ಯೋಚನೆ ಮಾಡ್ಬೇಡ. ನನ್ನ ಹತ್ರ ಇನ್ನೂ 3-4 ಸಾವಿರ ರೂಪಾಯಿ ಇದೆ. ವಾ ಅಮ್ಮ.
ಚಿನ್ನು ಆ 5,000 ರೂಪಾಯಿ ತಗೊಂಡು ಓಡ್ತಾನೆ. ಚಿನ್ನು 5,000 ರೂಪಾಯಿ ಸ್ಕ್ರಾಪ್ ಡೀಲರ್ಗೆ ಕೊಡ್ತಾನೆ. ನೀವು ಈ ಡಬಲ್ ಡೆಕರ್ ಬಸ್ಸನ್ನ ಹಿಂದ್ಗಡೆ ಇಡೋ ಮೈದಾನದಲ್ಲಿ ಇಡ್ತೀರಾ? ಹಾ ಸರಿ ನಾನು ಅಲ್ಲಿಡ್ತೀನಿ. ಸಂಜೆ ಸ್ಕ್ರಾಪ್ ಡೀಲರ್ ಆ ಬಸ್ ಅನ್ನ ಮೈದಾನದಲ್ಲಿ ಇರಿಸ್ಕೊಡ್ತಾರೆ. ಮತ್ತೆ ಚಿನ್ನು ಮತ್ತೆ ಮೀನಾ ಅದ್ರ ಮೇಲೆ ಕೆಲ್ಸ ಶುರು ಮಾಡ್ತಾರೆ. ಚಿನ್ನು ಒಂದು ವೆಲ್ಡರ್ನ ಕರ್ಸಿ ಅದರಲ್ಲಿದ್ದ ಎಕ್ಸ್ಟ್ರಾ ಸೀಟ್ಸ್ನೆಲ್ಲ ತೆಗೆಸ್ತಾನೆ. ಮತ್ತೆ ಬಸ್ ಒಳಗಡೆ ಒಂದು ಅಡಿಗೆ ಮನೆ ಕೂಡ ಮಾಡಿಸ್ಬಿಡ್ತಾನೆ. ಮತ್ತೆ ಮೇಲ್ಗಡೆ ಇದ್ದಂತ ಸೀಟ್ಸ್ ಎಲ್ಲ ತೆಗ್ಸಿ ಅಲ್ಲಿ ಬೆಡ್ರೂಮ್ ಮಾಡಿಸ್ತಾನೆ. ನಿಮ್ ಮನೆ ತಯಾರಾಯ್ತು. ತುಂಬಾ ಧನ್ಯವಾದ ಅಣ್ಣ. ಆಗ ಮೀನಾ ವೆಲ್ಡರ್ಗೆ 2,000 ರೂಪಾಯಿ ಕೊಡ್ತಾಳೆ. 2 ದಿನ ಕಷ್ಟಪಟ್ಟು ಕೆಲಸ ಮಾಡಿಸಿದ್ಮೇಲೆ ಮೀನಾ ಮತ್ತೆ ಚಿನ್ನುನ ಡಬಲ್ ಡೆಕರ್ ಬಸ್ ರೆಡಿ ಆಗುತ್ತೆ. ಅವರು ಅವರ ಎಲ್ಲ ಸಾಮಾನ್ ತಗೊಂಡು ಅವ್ರ ಡಬಲ್ ಡೆಕರ್ ಬಸ್ಗೆ ಬಂದ್ಬಿಡ್ತಾರೆ. ಅಮ್ಮ, ಇನ್ ಮುಂದೆ ಬಾಡಿಗೆ ಕೊಡೋ ಅವಶ್ಯಕತೆನೇ ಇಲ್ಲ. ಹೌದು ಚಿನ್ನು, ಮತ್ತೆ ಈ ಮನೆಯಲ್ಲಿ ನಮ್ಗೆ ಮಳೆಯಿಂದ ರಕ್ಷಣೆ ಕೂಡ ಸಿಗುತ್ತೆ ಗೊತ್ತಾ? ನಾನ್ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಈ ರೀತಿ ಡಬಲ್ ಡೆಕರ್ ಬಸ್ಸಲ್ಲಿ ನಾನ್ ವಾಸ ಆಗ್ತೀನಿ ಅಂತ. ಇಬ್ರು ಅವರ ಹೊಸ ಡಬಲ್ ಡೆಕರ್ ಬಸ್ ಮನೆಯಲ್ಲಿ ವಾಸ ಮಾಡಕ್ಕೆ ಖುಷಿ ಪಡ್ತಿದ್ರು. ಸ್ವಲ್ಪ ದಿನಗಳ ನಂತರ ಭಾರಿ ಮಳೆ ಶುರುವಾಯ್ತು. ಚಿನ್ನು ಮತ್ತೆ ಮೀನಾ ಖುಷಿಯಾಗಿದ್ರು. ಮೊದಲನೇ ಬಾರಿ ನನ್ಗೆ ಮಳೆ ಚೆನ್ನಾಗ್ ಅನಿಸ್ತಿದೆ. ಪ್ರತಿ ವರ್ಷ ನಮ್ಮನೆ ಮಳೆಯಿಂದ ಮುಳುಗ್ ಹೋಗ್ತಿತ್ತು. ಆದ್ರೆ ಈ ಡಬಲ್ ಡೆಕರ್ ಬಸ್ ಮನೆ ತುಂಬಾನೇ ಚೆನ್ನಾಗಿದೆ. ಎಷ್ಟೇ ಜೋರ್ ಮಳೆ ಬಂದ್ರೂ ನಮ್ಗೇನೂ ಆಗೋದಿಲ್ಲ. ಚಿನ್ನು ನೀನ್ ತುಂಬಾ ಬುದ್ಧಿವಂತ. ಮತ್ತೊಮ್ಮೆ ಅವಳು ಅವನಿಗೆ ಮುತ್ತು ಕೊಡ್ತಾಳೆ.